ನಾನು ವಿಜಯ್ ಅಶೋಕ್. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ರಾಜಸ್ಥಾನ್ ರಾಯಲ್ಸ್. ಹಲ್ಲಾ ಬೋಲ್. ಮೈ ನೇಮ್ ಇಸ್ ವಿಜಯ್ ಅಮಿತ್. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಚೆನ್ನೈ ಸೂಪರ್ ಕಿಂಗ್ಸ್. ಇವತ್ತು ಗೆಲ್ಲೋದು ರಾಜಸ್ಥಾನ್ ರಾಯಲ್ಸ್. ನೋ, ಇವತ್ತು ಗೆಲ್ಲೋದು ಚೆನ್ನೈ ಸೂಪರ್ ಕಿಂಗ್ಸ್. ನೋಡ, ನಿಮ್ ಕಡೆಯವರು ನೀವು ಹೊರಗಡೆಯಿಂದ ಕರ್ಕೊಂಡು ಬಂದಿರ್ತೀರಲ್ಲ ಪ್ಲೇಯರ್ಸ್, ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀರಾ. ಆದ್ರೆ ನಮ್ ಕಡೆಯವರು ರಾಜಸ್ಥಾನಿನ ಮಣ್ಣಲ್ಲಿ ಹುಟ್ಟು ಬೆಳೆದಂತ ಹುಡುಗರ ಮೇಲೆ ಡಿಪೆಂಡ್ ಆಗ್ತೀವಮ್ಮ. ಅಂತ ಹುಡುಗರಲ್ಲಿ ಒಬ್ಬ ನಮ್ಮ ಅಶೋಕ್ ಮನೇರಿಯಾ. ಓ, ಅಶೋಕ್ ಮಲೇರಿಯಾನಾ? ಅಶೋಕ್ ಮಲೇರಿಯಾ ಅಲ್ಲ, ಅಶೋಕ್ ಮನೇರಿಯಾ. ಕಂಡಿದ್ದೀನಿ, ಸುಮ್ನೆ ಇರ. ಈಗ ಏನ್ ಬಿಟ್ರೆ ಈ ತರ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದೆಯಲ್ಲೇ. ನಾವು ಅಷ್ಟೇ, ನಾವೇನು ಹೊರಗಡೆಯಿಂದ ಬಂದಿರೋರ ಮೇಲೆ ಡಿಪೆಂಡ್ ಆಗಿಲ್ಲಮ್ಮ. ನಮ್ಮ ಟೀಮ್ ನ ಹುಡುಗರು, ನಮ್ಮ ಊರಿನ ಹುಡುಗರ ಮೇಲೆ ನಾವು ಡಿಪೆಂಡ್ ಆಗಿದೀವಮ್ಮ. ಅಂತ ಡಿಪೆಂಡೆಂಟ್ ಪ್ಲೇಯರ್ ಯಾರು ಅಂತ ಗೊತ್ತೇನಮ್ಮ? ಚೆನ್ನೈನ ಮಣ್ಣಿನ ಮಗನಾದಂತಹ ಸುಬ್ರಹ್ಮಣ್ಯ ಬದ್ರಿನಾಥ್. ಈ ಎಕೋ ಬೇಕಾಗಿತ್ತ? ಬಿಲ್ಡಪ್ ಬೇಕಾಗಿತ್ತು. ನೋಡ, ನಮ್ಮ ಅಶೋಕ್ ಮನೇರಿಯಾ ರಾಜಸ್ಥಾನ್ ಟೀಮ್ ನ ಕ್ಯಾಪ್ಟನ್ ಆಗಿದ್ನಮ್ಮ. ನಮ್ಮ ಬದ್ರಿನಾಥ್ ಈಗಲೂ ಕೂಡ ಚೆನ್ನೈ ಟೀಮ್ ನ ಕ್ಯಾಪ್ಟನ್ ಅಮ್ಮ. ಅವನ ಫಸ್ಟ್ ಟೆಸ್ಟ್ ಮ್ಯಾಚ್ ಡೆಬ್ಯೂ ಅಮ್ಮ. ಮೊದಲನೇ ಇನ್ನಿಂಗ್ಸ್ ಅಲ್ಲಿ 56 ರನ್ ಹೊಡೆದವನಮ್ಮ. 2006-7 ಇಸ್ವಿಯ ವಿಜಯ್ ಮರ್ಚೆಂಟ್ ಟ್ರೋಫಿಲಿ ನಮ್ಮ ಅಶೋಕ್ ಮನೇರಿಯಾ ಮತ್ತೆ ಅಂಕಿತ್ ಲಾಂಬಾ ಇಬ್ರು ಸೇರಿ ಅನ್ಬೀಟಬಲ್ ಪಾರ್ಟ್ನರ್ಶಿಪ್ ಸ್ಕೋರ್ ಮಾಡಿದಾರಮ್ಮ. ಎಷ್ಟು ಗೊತ್ತಾ? 397. ಅದರಲ್ಲಿ 227 ಬರೀ ನಮ್ಮ ಅಶೋಕ್ ಮನೇರಿಯಾನೇ ಹೊಡೆದಿದ್ದಾನಮ್ಮ. ಬಿಡಮ್ಮ, ಬಿಡು. ನಾವ್ ಯಾಕೆ ಸುಮ್ನೆ ಹಳೆ ಗಾಯನ ಫರ ಅಂತ ಕೆರ್ಕೊಂಡು ಉಣ್ ಮಾಡ್ಕೊಬೇಕು? ಬರೋ ರೀಸೆಂಟ್ ಆಗಿರೋ ಮ್ಯಾಟರ್ ನ ಕೆರ್ಕೊಂಡು ಗಾಯ ಮಾಡ್ಕೊಳ್ಳೋಣ. ನೋಡಮ್ಮ, ಲಾಸ್ಟ್ ಮ್ಯಾಚ್ ನಾವು ಆಡ್ದ್ವಲ್ಲ, ಯಾರ ಮೇಲೆ? ಪುಣೆ ಅವ್ರ ಮೇಲೆ. ಅದ್ರಲ್ಲಿ ನಮ್ಮ ಬದ್ರಿನಾಥ್ 57 ರನ್ ಹೊಡೆದ್ ಬಿಸಾಕವನಮ್ಮ. ಕಮಾನ್ ಟೆಲ್ ಮಿ, ನೀವು ಲಾಸ್ಟ್ ಮ್ಯಾಚ್ ಆಡಿದ್ರಲ್ಲ ಡೆಕ್ಕನ್ ಮೇಲೆ, ಅದ್ರಲ್ಲಿ ನಿಮ್ಮ ಮಲೇರಿಯಾ ಅಲ್ಲ ಕಣೋ, ಆ ಕನೇರಿಯಾ ಅಲ್ಲ, ಯಾವ್ದೋ ಒಂದ್ ಏರಿಯಾ ಎಷ್ಟು ಹೊಡೆದ್ರೆ ಹೇಳು. ಇರ್ಲಿ, ಹೇಳೋ, ಎಲ್ಲ ತಿಳ್ಕೊಳ್ಳಿ. ಹೇಳಪ್ಪ, ಹೇಳು. 20. ಇಂಥ ಪ್ಲೇಯರ್ಸ್ ನ ಇಟ್ಕೊಂಡು ನಮ್ಮ ಮೇಲೆ ಹೋಲಿಕೆ ಮಾಡಕ್ ಬರ್ತಿರಲ್ಲ, ನೀವು ಗೆಲ್ತೀರಾ? ಸೋಮ್ನಿರಲ್ಲೇ ಗೆಲ್ತೀವಿ. ನೋಡೇ ಬಿಡೋಣ ಕಣೋ, ಇವತ್ತು ರಾಜಸ್ಥಾನಿನ ಮಣ್ಣು ಸುಗಂಧ ಕೊಡುತ್ತೋ, ಚೆನ್ನೈ ಬಿಸಿಲು ಕಾವು ಕೊಡುತ್ತೋ ಅಂತ ನೋಡೇ ಬಿಡೋಣ ಕಣ. ಕಮಾನ್ ಜಾಕೆ, ಕಮಾನ್. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್.